ಹಲೋ ಎಲ್ಲರಿಗೂ ನಮಸ್ಕಾರ. ನನ್ನ ಕಾಲ್ಪನಿಕ ಕಥಾಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದು ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ಮುಂದಿನ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಐಕಾನ್ ಅನ್ನು ಒತ್ತುವುದು ಮರೆಯದು. ಮೊಹಮ್ಮದ್ಯನ ನೋಡಿದ್ರಲ್ಲ, ವಿರಾಟ್ ಸಿರಿನ ಎಷ್ಟು ಕೇರ್ ಮಾಡ್ದ ಅಂತ. ಮತ್ತೆ ವಿರಾಟ್ ಸಿರಿ ಜೊತೆಗೆ ಮಾತ್ರ ಸಾಫ್ಟ್ ಆಗಿ ಮೂವ್ ಆಗ್ತಾನೆ, ಅವ್ರನ್ನ ತುಂಬಾ ಕೇರ್ ಮಾಡ್ತಾನೆ, ಅವ್ರ ಜೊತೆಗೆ ಸಿಕ್ಕಾಪಟ್ಟೆ ಕ್ಲೋಸ್ ಇರ್ತಾನೆ ಎಂದು ಆತ ಹೇಳುವಾಗ, ಅದಕ್ಕೆ ವಿರಾಟ್ ಸಿರಿನ ಪ್ರೀತಿ ಮಾಡ್ತಿದ್ದಾನೆ ಅಂತಿದ್ಯಾನಪ್ಪ ಎಂದು ನೇರವಾಗಿ ಕೇಳಿದ್ರು ಗಿರಿಜಾ. ಹೌದು ಮಾಮ್ ಎನ್ನುವಂತೆ ತಲೆ ಆಡಿಸ್ದ. ಆ ಮಾತು ಕೇಳಿ ಸಪ್ಪಗಾದ್ರು ಗಿರಿಜಾ. ಅರ್ಥ ತಿಳಿಯದೆ ಕಂಗಾಲಾದ್ರು ವರುಣ್ ವರ್ಷ. ಅವರ ಸಪ್ಪಗಿನ ಮುಖ ನೋಡಿ, ಅಮ್ಮ ಯಾಕೇನಾಯ್ತು ಎಂದು ವರ್ಷ ನೇರವಾಗಿಯೇ ಕೇಳಿದ್ಲು. ಏನಿಲ್ಲ ಮಗಳೇ, ಈ ವಿಚಾರ ನೀವೀಗ ಹೇಳ್ತಿದ್ದೀರ, ನಾನು ಆಗ್ಲಿ ನಿಮ್ಮ ಮಾವನ ಬಳಿ ಹೇಳಾಯ್ತು ಎಂದ್ರು ಬೇಸರದಲ್ಲೇ. ಡ್ಯಾಡಿ ಏನಂದ್ರು ಮಮ್ಮಿ ಎಂದು ವರುಣ್ ಕೇಳಿದಾಗ, ಗಿಡುಗನ ಕೈಗೆ ಗಿಳಿನ್ ಕೊಡ್ಬೇಕಾ ಎಂದ್ರು ಎಂದು ಒಂದೇ ಮಾತಲ್ಲಿ ಉತ್ತರಿಸಿದಳು ಗಿರಿಜಾ. ಅಂದ್ರೆ ಎಂದು ವರುಣ್ ಕಂಗಾಲಾಗಿ ಕೇಳಲು, ದೊಡ್ಡೋರು ಚಿಕ್ಕವರು ಅಂತ ತಗ್ಗಿ ಬಗ್ಗಿ ನಡೆದು ಮುದ್ದಾಗಿ ಮಾತಾಡ್ತಾ ಎಲ್ಲರ ಮನ್ಸು ಗೆದ್ದು ಬಾಯಿ ತುಂಬಾ ಅಪ್ಪ ಅಮ್ಮ ಅನ್ನುವ ಹುಡುಗಿಗೆ ಮೋಸ ಮಾಡೋಕೆ ನಂಗೆ ಮನ್ಸು ಒಪ್ಪೋದಿಲ್ಲ. ಅವಳು ಧನುಷ್ಗೆ ಸರಿ ಅಂದ್ರು ಎಂದಳು. ಆದ್ರೆ ವಿರಾಜ್ ಕಾಳಜಿ ಬಗ್ಗೆ ನೀವು ವಿವರಿಸಿದ್ರ ಮಾಮ್ ಎಂದು ವರುಣ್ ಕೇಳಿದಾಗ, ಹೂ ಕಂದ, ಹೇಳ್ದೆ, ಎಷ್ಟಾಗುತ್ತೋ ಅಷ್ಟು ವಿವರಿಸ್ದೆ, ಆದ್ರೆ ಅವರು ನೋ ಅಂದ್ರು ಎಂದು ಕಣ್ತುಂಬಿಕೊಂಡು, ಹೆಚ್ಚಿಗೆ ಒತ್ತಾಯ ಮಾಡಿದ್ರೆ ನನ್ ಮೇಲೆ ಆಣೆ ಅಂದ್ರು ಎಂದಳು. ಆ ಮಾತು ಕೇಳಿ ವರುಣ್ ವರ್ಷಾಗೆ ಏನ್ ಹೇಳ್ಬೇಕೋ ಗೊತ್ತಾಗ್ಲಿಲ್ಲ. ಹಾಗೆ ಕರ ಬರ್ದವ್ರ ಹಾಗೆ ನಿಂತ್ರು. ಅಷ್ಟರಲ್ಲಿ ಧೀರೇಂದ್ರ ಬಂದಿದ್ರು. ಅವರನ್ನ ನೋಡಿ ಗಿರಿಜಾ, ರೀ ಆಗ್ಲೇ ಹೇಳಿದ್ನಲ್ಲ, ಅದ್ರ ಬಗ್ಗೆ ವರುಣ್ ವರ್ಷ ಕೂಡ ಮಾತಾಡ್ಬೇಕಂತೆ ಎಂದಳು. ಅದನ್ನ ಕೇಳಿದ ಕೂಡ್ಲೆ, ನಿಂಗೆ ಹೇಳ್ದೆ ಅಲ್ವಾ, ಅದರ ಬಗ್ಗೆ ನನ್ನ ನಿರ್ಧಾರ ಬದಲಾಗೋದಿಲ್ಲ, ಸಿರಿ ಧನುಷ್ಗೆ ಸೇರ್ಬೇಕು ಎಂದು ಹೊಟ್ಟೆ ಬಿಟ್ರು. ಆ ಮಾತು ಕೇಳಿ ವರ್ಷ ವರುಣ್ ಮುಖ ನೋಡಿದ್ರೆ ಆತ ಬೇರೆ ದಾರಿ ಇಲ್ಲ ಎನ್ನುವಂತೆ ತಲೆ ಆಡಿಸ್ದ. ಎಲ್ಲ ಕೇಳಿಸ್ಕೊಂಡ ಅಜ್ಜಿ, ಯಾರು ಯಾರಿಗೆ ಅಂತ ನೀನೇನೋ ನಿರ್ಧಾರ ಮಾಡೋದು, ಆ ರಾಯರು ಮಾಡಿರ್ತಾರೆ ಎಂದ್ಕೊಂಡು ವ್ಯಂಗ್ಯದ ನಗು ಬೀರಿ ತಮ್ಮ ರೂಮಿಗೆ ತೆರಳಿತು. ಯಾವಾಗ್ಲೂ ತುಂಬಿರೋ ಪಬ್ಬಲ್ಲಿ ಕೂತು ಮನಸ್ಸಿಗಿಡಿಸಿದಷ್ಟು ಕುಡಿತಿದ್ದವನು ಇಂದು ಒಪ್ಪಂಟಿಯಾಗಿ ಬಾಟಲ್ ಪೆಗ್ಗುಗಳ ಮುಂದೆ ಸಪ್ಪಗೆ ಕೂತಿದ್ದ ವಿರಾಜ್. ತನ್ನ ಬಾಸ್ ಈ ರೀತಿ ಯಾಕೆ ಕೂತಿದ್ದಾರೆ ಎಂದು ಆಲೋಚಿಸುತ್ತಾ, ಬಾಸ್, ಇಡೀ ಪಬ್ ಖಾಲಿ ಮಾಡಿಸಿದ್ದು ಯಾಕೆ? ಒಂದ್ ಗುಟುಕು ಕುಡಿಯದೆ ಈ ರೀತಿ ಕೂತಿರೋದು ಯಾಕೆ? ಎಲ್ಲ ಓಕೆ ತಾನೆ ಬಾಸ್ ಎಂದು ಮನ್ಸಲ್ಲಿದ್ದ ಅನುಮಾನ ಮುಂದಿಟ್ಟ ಹರೀಶ್. ಆ ಧನುಷ್ ಪಬ್ಬಲ್ಲಿ ಕೂತಿರಲ್ಲ, ಆತ ನಿಮ್ಗಿಂತ ಬೆಸ್ಟ್ ಅಂತ ನೇರವಾಗಿ ಸಿರಿ ಧನುಷ್ನ ಹೊಗಳಿದ್ದು ಕೇಳಿ ಹೇಗ್ ತಾನೇ ಕುಡಿತಾನೆ ನಮ್ಮ ಲಂಕಾಧಿಪತಿ. ಅದೇ ಚಿಂತೆಗೆ ಬಿದ್ದಂತೆ, ನನ್ ಮುಂದೆನೆ ನನ್ನ ವೈರಿನ ದಿಲ್ದಾರಾಗಿ ಹೊಗಳಿದ್ದು ಕೇಳಿನೂ ಹೇಗೋ ನೆಮ್ಮದಿಯಾಗಿ ಕುಡಿಲಿ ಎಂದ. ಯಾರೇನಂದ್ರೆ ನಂಗೇನು ಅಂತ ಮನಸ್ಸಿಗೆ ಅನಿಸಿದಂತೆ ಇದ್ದವನು ಮೊದಲ ಬಾರಿ ಯಾರೋ ಏನೋ ಅಂದ್ರು ಅಂತ ತಲೆ ಕೆಡಿಸಿಕೊಂಡಿದ್ದಾನೆ ಲಂಕಾಧಿಪತಿ. ಇದೇಕೋ ವಿಚಿತ್ರ ಅನಿಸ್ತು ಹರೀಶ್ಗೆ. ಬಾಸ್, ಹೋಗ್ಲಿ ಬಿಡಿ ಬಾಸ್, ಯಾರೇನಂದ್ರೆ ಏನಂತೆ, ನೀವಾಗಿರ್ತೀರಲ್ವಾ, ಕುಡಿರಿ ಬಾಸ್ ಎಂದು ಪೆಗ್ ಮುಂದಿಟ್ಟ. ಅವನ್ಗೇನ್ ಗೊತ್ತು ಈತನ ಚಿಂತೆಗೆ ಕಾರಣ ಮಂಡೋದ್ರಿ ಅಂತ. ಯಾರೋ ಏನೋ ಅಂದಿದ್ದ ನಂಗೆ ಚಿಂತೆ ಆಗ್ತಿರ್ಲಿಲ್ಲ ಹರಿ, ಅಂದಿದ್ದು ನನ್ ಮಂಡೋದ್ರಿ ಎಂದ. ಈಗ ಅವನಿಗೆ ಏನೋ ದೊಡ್ಡ ಸೀನ್ ಕ್ರಿಯೇಟ್ ಆಗಿದೆ ಅನ್ನಿಸ್ತು. ಬಾಸ್, ಮಂಡೋದ್ರಿ ಮಾತಿಗೆ ಅಷ್ಟೇ ಇಷ್ಟು ಫೀಲ್ ಆಗೋದು ಅದು ಸರಿನೇ, ಅಂತದ್ದೇನಾಯ್ತೋ ಎಂದ್ಕೊಂಡು, ಓ ಬಾಸ್ ಏನಾಯ್ತು ಎಂದು ಕೇಳಿದ. ಅವನ್ ಬಳಿ ಇದ್ದಿದ್ದು ಇದ್ದಂತೆ ಹೇಳಿದ ವಿರಾಜ್. ಅವರಿಬ್ಬರ ಮಧ್ಯೆ ಅದಾಗ್ಲೇ ಚಾಲೆಂಜ್ ಇದೆಯಲ್ವಾ, ಅದಕ್ಕೆ ಎಲ್ಲವನ್ನು ಕೇಳಿ, ಬಾಸ್, ನಿಮ್ಗೆ ಆಗಿರೋ ಲವ್ನ ಲವ್ ಅಂತ ಒಪ್ಪೋಕೇನು ಅನುಮಾನ? ಅಟ್ರಾಕ್ಷನ್ಗೂ ಲವ್ಗೂ ಡಿಫ್ರೆನ್ಸ್ ಗೊತ್ತಿಲ್ವಾ? ಏನ್ ಬಾಸ್ ನೀವು ಇಡೀ ಜಗತ್ತಿನ ಗ್ರಂಥ ಕುಡ್ದು ಸುದ್ ಬಂದಿದ್ದೀರ, ಈ ಪ್ರೀತಿ ವಿಚಾರದಲ್ಲಿ LKG ಮಕ್ಳಿಗಿರೋ ನಾಲೆಡ್ಜ್ ಕೂಡ ಇಲ್ವಲ್ಲ ಬಾಸ್ ಎಂದು ಅಲ್ಲೇ ಇದ್ದ ಪೆಗ್ ತಾನ್ ನಿಲ್ಲಿಸಿಕೊಂಡ ಹರೀಶ್. ಅವನಿಗೂ ಲವ್ ಅನ್ನೋದನ್ನ ತನ್ನ ಬಾಸ್ ಅಟ್ರಾಕ್ಷನ್ ಅಂತಿರೋದು ಹಿಡಿಸ್ಲಿಲ್ಲ. ಇದೇ ಕಾಣೋ ಪ್ರಾಬ್ಲಮ್. ಈ ಲವ್ ಆಗಿದಂತ ಹೇಗೋ ತಿಳ್ಕೊಳ್ಳೋದು? ಅಟ್ರಾಕ್ಷನ್ ಅಂದ್ರೆ ಕೆನ್ನೆಗೆ ಬಾರಿಸಿದ್ಲು. ಹೋಗ್ಲಿ, ಲವ್ ಆಗಿದ್ದೇನೆ ಅಂತ ಕೇಳಿದ್ದಕ್ಕೆ ಇಲ್ಲ ಅಂದ್ಲು. ಹಾಗಾದ್ರೆ ನಂಗೇನೂ ಆಗಿದೆ. ನನ್ನೇ ಫಸ್ಟ್ ಟೈಮ್ ಒಬ್ರು ಕನ್ಫ್ಯೂಸ್ ಮಾಡಿಬಿಟ್ರಲ್ಲೋ. ಅವಳನ್ನ ಗದರಿ ಬೆದರಿಸಿ ಕೇಳೋಕ್ಕೂ ಆಗ್ಲಿಲ್ಲ, ಪ್ರೀತಿಯಿಂದ ಕೇಳೋದಕ್ಕೂ ಆಗ್ಲಿಲ್ಲ. ನನ್ನ ಕರ್ಮ ಎಂದು ಕೇಳಿದವನಿಗೆ ಈ ಸಮಸ್ಯೆಗೆ ಪರಿಹಾರ ಯಾರು ಕೊಡ್ತಾರೆ ಎನ್ನುವ ಚಿಂತೆ. ನೀವು ಲವ್ ಅನ್ನೋದನ್ನ ಅಟ್ರಾಕ್ಷನ್ ಅಂದ್ಕೊಳ್ಳುವಾಗ ಲವ್ ಅಂದ್ರೆ ಏನಂದ್ರೆ ಯಾರು ಏನಂತ ಉತ್ತರ ಕೊಡ್ತಾರೆ ಎಂದುಕೊಂಡವನು, ಬಾಸ್, ನಿಮ್ಗಾಗಿರೋದು ಲವ್ ಅಂತ ಪ್ರೂವ್ ಮಾಡ್ತೀನಿ, ನಾನು ಕೇಳೋ ಪ್ರಶ್ನೆಗೆ ಸರಿಯಾಗಿ ಉತ್ತರ ಕೊಡ್ತೀರಾ ಎಂದು ಹರೀಶ್ ಎಚ್ಚೆತ್ತುಕೊಂಡು ಕೇಳಿದಾಗ ಕೇಳು ಎನ್ನುವಂತೆ ತಲೆ ಆಡಿಸಿದ. ಬಾಸ್, 3 ವರ್ಷದಿಂದ ಮಧು ಮೇಡಮ್ ಲವ್ ಅಂತ ಹಿಂದೆ ಬಿದ್ದಿದ್ದಾರೆ, ನೀವು ಅವ್ರ ಕಡೆಗೆ ತಿರುಗಿ ನೋಡಿದ್ರಾ ಎಂದು ಕೇಳಿದ. ನೋ, ಐ ಹೇಟ್ ಹರ್ ಎಂದ ವಿರಾಜ್.
ಎಷ್ಟೋ ಹುಡುಗಿರು ನಿಮ್ ಜೊತೆಗೆ ಅವರಾಗಿ ಅವರೇ ಮುಂದುವರಿಯೋಕೆ ಬಂದ್ರು ನೀವು ಒಪ್ಪುದ್ರಾ ಎಂದು ಕೇಳಿದ. ನೋ, ನಂಗೆ ಆ ಫೀಲ್ ಬರ್ಲಿಲ್ಲ ಎಂದ. ಆದ್ರೆ ಸಿರಿ ಮೇಡಮ್ ನಿಮ್ಮನ್ನ ಫಸ್ಟ್ ಟೈಮ್ ನೋಡ್ದಾಗ್ಲೇ ಕೆನ್ನೆಗೆ ಬಾರಿಸಿದ ಹುಡುಗಿನ ಏನೂ ಮಾಡ್ದೆ ನಿಮ್ ಜೊತೆಗೆ ಇಟ್ಸ್ಕೊಂಡ್ರಿ ಯಾಕೆ ಎಂದು ಕೇಳಿದಾಗ, ನನ್ ಕೆನ್ನೆಗೆ ಹೊಡೆದ್ಲು, ನನ್ನ ಆಫೀಸ್ನಲ್ಲೇ ಬಿದ್ದಿದ್ರೆ ಆಗಾಗ ಒಂದ್ ಗಟ್ಟಿ ಕಾಣಿಸ್ಬೋದು ಅಂತ ಎಂದ. ಆದ್ರೆ ಅವನ್ ಮನ್ಸು, ಅಷ್ಟೇನಾ ರಾಜ, ಅವಳನ್ನ ನೋಡಿ ದಿನಾ ನೋಡೋ ಆಸೆ ಆಗ್ಲಿಲ್ವಾ ನಿಂಗೆ ಎಂದು ಪ್ರಶ್ನಿಸಿತ್ತು. ಬೇಕು ಅಂತ ಹತ್ರ ಹೋಗ್ತಿದ್ರಿ ಯಾಕೆ ಎಂದವನ ನೋಡಿ, ಅವಳಿಗೆ ಎಕ್ಸ್ಟ್ರಾ ಬ್ಯೂಟಿ ಕೊಟ್ಟು ಕಳುಹಿಸಿದ್ದಾನೆ ಅವಳ ರಾಯರು, ಅದಕ್ಕೆ ಕೇಳೋದ್ ನೋಡು, ಅವಳಿಗೆ ಅವೆಲ್ಲ ಇಷ್ಟ ಆಗಲ್ಲ, ಅದಕ್ಕೆ ಬೇಕು ಅಂತ ಟೆಂಪ್ಟ್ ಮಾಡಿ ಮುಜುಗರ ತರ್ಸೋಕೆ ಪ್ಲಾನ್ ಮಾಡ್ತಿದ್ದೆ ಅಷ್ಟೇ ಎಂದ. ಅವನ ಮನಸ್ಸು, ಅವಳು ನಿನ್ನ ಮ್ಯಾಗ್ನೆಟ್ ತರ ಸೆಳಿತಿರ್ಲಿಲ್ವೇನೋ ಎಂದು ಕೇಳಿತ್ತು. ಅವರನ್ನ ಆ ಮದನ್ ಎತ್ತಾಕೊಂಡು ಹೋದ ಅಂತ ಯಾಕೆ ಹೋಗಿ ಹೀರೋ ತರ ಫೈಟ್ ಮಾಡಿದ್ರಿ ಎಂದು ಕೇಳಿದ. ಯಾಕಂದ್ರೆ ಅವಳು ಒಳ್ಳೆ ಹುಡುಗಿ, ಸಿಕ್ಕಾಪಟ್ಟೆ ಒಳ್ಳೆ ಹುಡುಗಿ, ಅದಲ್ಲದೆ ಸಾಫ್ಟಿ ಐಸ್ ರೀತಿ ಸಾಫ್ಟ್ ಆಗಿರ್ತಾಳೆ, ಏನಾದ್ರೂ ಮಾಡಿದ್ರೆ ಪಾಪ ಅನ್ನಿಸ್ತು, ಅದಕ್ಕೆ ಕೇಳೋದ್ ನೋಡು, ನನ್ನ ಆಫೀಸ್ನಲ್ಲಿದ್ದವಳು, ಆವಾಗ ಜಗಳ ಆಗ್ತಿತ್ತು, ಏನಾದ್ರೂ ಆದ್ರೆ ಪೊಲೀಸ್ ಸ್ಟೇಷನ್ ತನಕ ಅವಳಿಗಾಗಿ ಹೋಗೋಕೆ ಟೈಮ್ ವೇಸ್ಟ್ ಅನ್ನಿಸ್ತು, ಅದಕ್ಕೆ ಎಂದು ಉತ್ತರಿಸಿದ. ಆದ್ರೆ ಅವನ ಒಳ ಮನಸ್ಸು, ಅಷ್ಟೇನಾ ರಾಜ, ಅವಳ ಮೇಲೆ ಬೇರೆ ಫೀಲಿಂಗ್ಸ್ ಇಲ್ದೇನೆ ಹೋಗಿದ್ದ ಎಂದು ಪ್ರಶ್ನಿಸಿತ್ತು. ಓ ಹೌದಾ, ಮತ್ತೆ ಮದನ್ ಕಿಸ್ ಮಾಡಿದ್ದಕ್ಕೆ ಬಾಟಲ್ ಕೊಟ್ಟು ಮುಖ ಯಾಕೆ ತೋರಿಸಿದ್ದು ಎಂದು ಕೇಳಿದ. ಅಷ್ಟು ಒಳ್ಳೆ ಹುಡುಗಿ ಕೆನ್ನೆಗೆ ಆ ತಿರುಬೋಕಿ ತುಟ್ಟಿ ಮುಟ್ಟೋದು ಇಷ್ಟ ಇರ್ಲಿಲ್ಲ, ಅದಕ್ಕೆ ಅಂತ ಹೇಳ್ತೀನಿ ಅನ್ಕೊಂಡ್ಯೇನೋ. ಕೊರೋನಾ ಗಿರೋನಾ ಅಂತ ಯಾವ್ದಾದ್ರು ಕಾಯಿಲೆ ಅವನ್ಗಿದ್ದು ಅದು ಇವಳಿಗೆ ಬಂದು ಇವಳು ನನ್ ಮುಟ್ಟಿ ಇಲ್ಲ ನಾನ್ ಅವಳನ್ ಮುಟ್ಟಿ ಏನಾದ್ರೂ ಆದ್ರೆ ಅಂತ ಕೊಟ್ಟೆ ಎಂದು ಉತ್ತರಿಸಿದ. ಆದ್ರೆ ಅವನ ಮನ್ಸು, ಸಾಕ್ ನಿಲ್ಸೋ, ಜಲ ಶುರುವಾಗಿತ್ತು ನಿಂಗೆ ಎಂದಿತ್ತು. ಅವರನ್ನ ನೋಡ್ದೆ ಇರೋಕ್ಕಾಗಲ್ಲ ಅಂತ ಯಾಕಪ್ಪ ಸೊದ್ದಾಡಿ ಮನೆಗೆ ಹೋದ್ರಿ ಎಂದು ಕೇಳಿದಾಗ, ಅದೇನೋ ಮಾಟ ಮಾಡಿಸಿದಾಳೆ ಕಣೋ ಅದಕ್ಕೆ ಎಂದ. ಮಾಟ ಮಂತ್ರ ಅಂತ ನಿಮ್ ಬಾಯಿ ಮಾತಿನ ಉತ್ತರ ಬಿಟ್ಟು ಹೃದಯದಲ್ಲಿರೋ ಉತ್ತರ ಕೊಡಿ ಬಾಸ್. ಯಾವಾಗ್ಲೂ ಅದು ಇದು ಮಾಡಿಸಿದಾಳೆ ಅಂತ ಎಲ್ಲವನ್ನ ಬೂದಿ ಮಿಚ್ಚಿದ ಕೆಂಡದ ಹಾಗೆ ಇಟ್ಟಿರ್ತೀರಿ, ಆದ್ರೆ ಮ್ಯಾಟರ್ ಬೇರೆನೇ ಇದೆ. ಸ್ವಲ್ಪ ನಿಮ್ ಪ್ರೆಸ್ಟೀಜ್ನ ಹೈ ಕ್ಲಾಸ್ ಬುದ್ಧಿನ ಪಕ್ಕಕ್ಕಿಟ್ಟು ಯೋಚಿಸಿ ನೋಡಿ ಎಂದವನ ಕಡೆ ದುಡ್ಗುಟ್ಟಿ, ಏನೋ ನನ್ ಬಾಸ್ ಅನ್ನೋದ್ ಬಿಟ್ಟು ಬಾಯಿಗೆ ಬಂದಿದ್ ಬೊಗಳ್ತಿದ್ಯಾ, ನಾನ್ ಹೇಳ್ತಿಲ್ವಾ ಅದೇ ನಿಜ, ಇನ್ನೇನಿಲ್ಲ ಎಂದನು. ಆಯ್ತು ಬಾಸ್, ನಾನು ಅದೇ ನಿಜ ಅನ್ಕೊಳ್ತೀನಿ, ಆದ್ರೆ ನೀವು ಮನೆಗೆ ಹೋಗಿ ಒಬ್ರೆ ಯಾಕೆ ಅವ್ರನ್ನ ನೋಡದೆ ಇರೋಕ್ಕಾಗಲ್ಲ, ಯಾಕೆ ಅವ್ರ ಮಾತು ಕೇಳದೆ ಇರೋಕ್ಕಾಗಲ್ಲ, ಯಾಕೆ ಅವ್ರ ಜೊತೆ ಇರ್ಬೇಕು ಅನ್ಸುತ್ತೆ ಅಂತ ಹೃದಯ ಮುಟ್ಕೊಂಡು ಕೇಳ್ಕೊಳ್ಳಿ. ಆಗ ನಿಮ್ ಹೃದಯ ಕೊಡೋ ಉತ್ತರ ಮತ್ತೆ ನೀವೀಗ ಹೇಳಿದ ಉತ್ತರ ಒಂದೇ ಆದ್ರೆ ನಿಮ್ಗೆ ಲವ್ ಆಗಿಲ್ಲ ಅಂತ ಅರ್ಥ, ಬೇರೆ ಬೇರೆ ಆದ್ರೆ ನೀವು ಲವ್ ಮಾಡ್ತಿದ್ದೀರಿ ಅಂತ ಅರ್ಥ, ಉತ್ತರ ಸಿಗುತ್ತೆ ಎಂದನು ಹರಿ. ಅವ್ರ ಮಾತಿಗೆ, ನಾನ್ ಯಾಕೂ ನನ್ನ ಟೆಸ್ಟ್ ಮಾಡ್ಕೊಳ್ಳಿ, ನನ್ನ ವೈರಿ ಫ್ಯಾಮಿಲಿ ನನ್ನನ್ನ ನನ್ನ ಫ್ಯಾಮಿಲಿಯಿಂದ ಕಿತ್ಕೊಂಡವ್ರು, ಈಗ ಇವನು ನನ್ನ ಹುಡುಗಿನ ಕಿತ್ಕೊಳ್ಳೋಕೆ ಬಂದವನೆ, ಅದಕ್ಕೆ ನಾನು ನಾಳೆ ಕೊಡ್ತೀನಿ ನೋಡು ಚಮಕ್ಕು ಎಂದವನು ನಡಿ ಹೋಗೋಣ ಎಂದು ಕಾರ್ ಕಡೆ ಹೊರಟ. ನಿಮ್ ಹುಡುಗಿನ ಎಂದು ಆ ಮಾತನ್ನ ಒತ್ತಿ ಹೇಳಿ ನಕ್ಕನು ಹರಿ. ಏನೋ ಫ್ಲೋ ಅಲ್ಲಂದೆ ಅಷ್ಟೇ ಎಂದು ಹೋದ. ನಿಮಗೆ ಅರ್ಥ ಮಾಡಿಸೋದು ಕಷ್ಟ ಬಿಡಿ ಬಾಸ್ ಎಂದುಕೊಂಡು ಅವನನ್ನ ಮನೆಗೆ ಬಿಟ್ಟು ಹೋದನು ಹರಿ. ಮನೆಗೆ ಬಂದವನು ಹರಿ ಕೇಳಿದ ಪ್ರಶ್ನೆಯನ್ನೇ ಆಲೋಚಿಸ್ತಿದ್ದ. ಆಯ್ತು ಬಾಸ್, ನಾನು ಅದೇ ನಿಜ ಅನ್ಕೊಳ್ತೀನಿ, ಆದ್ರೆ ನೀವು ಮನೆಗೆ ಹೋಗಿ ಒಬ್ರೆ ಯಾಕೆ ಅವ್ರನ್ನ ನೋಡದೆ ಇರೋಕ್ಕಾಗಲ್ಲ, ಯಾಕೆ ಅವ್ರ ಮಾತು ಕೇಳದೆ ಇರೋಕ್ಕಾಗಲ್ಲ, ಯಾಕೆ ಅವ್ರ ಜೊತೆಗೆ ಇರಬೇಕು ಅನ್ಸುತ್ತೆ ಅಂತ ಹೃದಯ ಮುಟ್ಕೊಂಡು ಕೇಳ್ಕೊಳ್ಳಿ. ಆಗ ನಿಮ್ ಹೃದಯ ಕೊಡೋ ಉತ್ತರ ಮತ್ತೆ ನೀವೀಗ ಹೇಳಿದ ಉತ್ತರ ಒಂದೇ ಆದ್ರೆ ನಿಮ್ಗೆ ಲವ್ ಆಗಿಲ್ಲ ಅಂತ ಅರ್ಥ, ಬೇರೆ ಬೇರೆ ಆದ್ರೆ ನೀವ್ ಲವ್ ಮಾಡ್ತಿದ್ದೀರಿ ಅಂತ ಅರ್ಥ, ಉತ್ತರ ಸಿಗುತ್ತೆ ಎಂದಿದ್ದ ಹರಿ ಮಾತು ನೆನಪಿಸಿಕೊಳ್ಳುತ್ತಾ, ಅವತ್ತು ಮದನ್ ಏನಾದ್ರೂ ಮಾಡ್ಕೊಳ್ಳಿ ಅಂತ ನಾನು ಸುಮ್ಮನಾಗ್ಬೋದಿತ್ತು, ಆದ್ರೆ ಯಾಕೆ ಅವಳನ್ನ ಕಾಪಾಡಕ್ ಹೋದೆ, ಅವಳು ಮಂಡೋದ್ರೆ ಕಿಸ್ ಮಾಡ್ದ ಅಂತ ನಾನು ಯಾಕಷ್ಟು ಕೋಪಗೊಂಡೆ, ಯಾರಾದ್ರೂ ಒಂದ್ ತಿರು ಮಾತಾಡಿದ್ರು ನಾನು ಅವ್ರನ್ನ ಸುಮ್ಮನೆ ಬಿಡಲ್ಲ, ಅಂಥದ್ರಲ್ಲಿ ಅವಳೇನೇ ಅಂದ್ರೂ ನಾನು ಯಾಕೆ ಸೀರಿಯಸ್ ಆಗಲ್ಲ, ಅವಳು ನನ್ನ ಕೆನ್ನೆಗೆ ಬಾರಿಸುವಷ್ಟು ದೊಡ್ಡ ರೈಟ್ಸ್ ನಾನು ಯಾವಾಗ ಕೊಟ್ಟೆ, ಅವಳಿಲ್ಲ ಅಂದ್ರೆ ನಾನು ಯಾಕಷ್ಟು ಓದಾಡ್ತೀನಿ, ಅವಳನ್ನ ನೋಡ್ದೆ ಯಾಕಿರಕ್ಕಾಗಲ್ಲ, ಅವಳ ಮಾತು ಕೇಳಿಸ್ಕೊಳ್ದೆ ನನಗೆ ಯಾಕಷ್ಟು ಒದ್ದಾಡೋದು, ವೈ ಪ್ರಶ್ನೆಗೆ ಉತ್ತರ ಏನು ಎಂದು ತಲೆ ಚಿಟ್ಟಿಡಿದುಕೊಂಡಂತೆ ಕೂತು ಒದ್ದಾಡಿದ. ಉತ್ತರಕ್ಕಾಗಿ ಎಷ್ಟೋ ಆಲೋಚಿಸಿದ, ಆದ್ರೆ ಮೃಗದಂತೆ ಒಂಟಿಯಾಗಿ ಬೆಳೆದವನಿಗೆ ಪ್ರೀತಿ ಅಂತ ಹೇಗೆ ಅರ್ಥವಾಗುತ್ತೆ, ಅವನ ಮನಸ್ಸು ಅವನಿಗಾಗಿರೋದು ಪ್ರೀತಿ ಅಂತ ಹೇಗೆ ಅರ್ಥ ಮಾಡಿಸುತ್ತೆ. ಏನೋ ಒಂಥರ ಹಿಂಸೆ ಎನಿಸಿ ಟಿವಿ ಹಾಕಿದ. ಚಾನೆಲ್ಗಳನ್ನು ಬದಲಾಯಿಸುತ್ತಾ ತಲೆಯಲ್ಲಿ ಈ ವೈ ಪ್ರಶ್ನೆಗೆ ಉತ್ತರ ಹುಡುಕ್ತಿದ್ದ. ಎಷ್ಟೋ ನಿಮಿಷಗಳ ನಂತರ ಟಿವಿಯಲ್ಲಿ ಒಂದು ಸಿನಿಮಾ ಪ್ರಸಾರವಾಗ್ತಿತ್ತು. ಹೀರೋ ಹೀರೋಯಿನ್ ಕೈ ಹಿಡಿದು ಬೆಚ್ಚಗೆ ತನ್ನ ಎದೆಗೆ ಒರಗಿಸಿಕೊಂಡು ಏನೋ ಹೇಳ್ತಿದ್ದ. ಆ ದೃಶ್ಯ ಅದೇಕೋ ಮನ ಸೆಳೆಯಿತು.
ಅವನ ಹೃದಯ ಅದೀಕೋ ಹೆಚ್ಚು ಬಡ್ಕೊಳ್ತು. ಅದರಲ್ಲಿ ನಟಿಗೆ ಕ್ಯಾನ್ಸರ್ ಬಂದಿರುತ್ತೆ ಎಂದು ರಿಪೋರ್ಟ್ ಬಂದಿರುತ್ತೆ. ಆಕೆ ಸಾಯೋದು ತಿಳಿದು ತನ್ನ ಗಂಡನಿಗೆ ಮತ್ತೊಂದು ಮದ್ವೆ ಆಗಲು ಹೇಳ್ತಿರುವ ಸಂದರ್ಭ. ಶಿವ್, ನನ್ನ ಮಾತು ಕೇಳಿ ಪ್ಲೀಸ್, ನೀವು ಬೇರೆ ಮದ್ವೆ ಆಗಿ ಎಂದವಳ ಕಡೆ ನೋಡಿ. ಇಲ್ಲ ಸ್ಮೃತಿ, ಇದೊಂದು ಬಿಟ್ಟು ಬೇರೆ ಏನಾದ್ರೂ ಹೇಳು ಮಾಡ್ತೀನಿ ಎಂದವನ ಕಣ್ ತುಂಬಿ ಬಂತು. ನಾ ಮದ್ವೆ ಆಗಿ ಕೇವಲ 1 ತಿಂಗಳಾಗಿದೆ ಶಿವ್. ನನಗೆ ಕ್ಯಾನ್ಸರ್ ಇದೆ ಅಂತ ಖಚಿತ ಆಗಿದೆ. ಇನ್ನು ನಾನು ಬದುಕೋದು ಕೇವಲ 3 ತಿಂಗಳಷ್ಟೇ. ಆಮೇಲೆ ಕೇವಲ ನನ್ನ ನಿಮ್ಮ ನೆನಪುಗಳು ಮಾತ್ರ ಜೀವಂತವಾಗಿರುತ್ತೆ ಎಂದವಳನ್ನು ಬಿಗಿದಪ್ಪಿದವನು ಜೋರಾಗಿ ಅತ್ತನು. ಅದೇ ಮೊದಲು ಒಬ್ಬ ಗಂಡಸು ಕಣ್ಣೀರು ಸುರಿಸುವುದು ಕಂಡಿದ್ದ ಲಂಕಾಧಿಪತಿ. ಶಿವ್, ನೀವು ಯಾಕೆ ಅಳ್ತಿದ್ದೀರಿ? ನನ್ನ ಮದ್ವೆ ಆಗಿ ಯಾವ ಸುಖ ಅನುಭವಿಸಿಲ್ಲ ನೀವು. ಈ ಕಾಯಿಲೆ ಮನಸ್ಥಿತಿಯನ್ನು ನೋಡಿ ನಾಡೋದು ಬಿಟ್ಟು ನನ್ನ ಮದ್ವೆ ಆಗಿ ಕೇವಲ 30 ದಿವಸದಲ್ಲಿ ಏನು ಸಂಸಾರದ ರುಚಿ ಸವಿದಿದ್ದೀರಿ ನೀವು. ನನ್ನಿಂದ ನಿಮಗೆ ಯಾವ ಖುಷಿ ಇಲ್ಲ. ಜೀವನ ಪರ್ಯಂತ ಹೀಗೆ ಇರ್ತೀರಾ? ನಿಮ್ಮಲ್ಲೂ ಆಸೆಗಳಿರುತ್ತೆ ಅಲ್ವಾ ಎಂದವಳ ಹಣೆಗೆ ಮುತ್ತಿಟ್ಟು, ನೀನಿಲ್ಲದ ಬದುಕು ನನಗೆ ಬದುಕೇ ಅಲ್ಲ ಸ್ಮೃತಿ. ನೀನಿಲ್ಲದ ಜಗತ್ತು ನನಗೆ ಜಗತ್ತೇ ಅಲ್ಲ. ನೀನೆಲ್ಲಿವರೆಗೂ ಅಲ್ಲಿವರೆಗೂ ನಿನ್ನ ಜೊತೆಗೆ ಖುಷಿಯಾಗಿರೋದಷ್ಟೇ ನನ್ನ ಗುರಿ, ಅದೇ ನನ್ನ ಆಸೆ ಎಂದ. ಅಷ್ಟೇನಾ ಎಂದವಳನ್ನು ಮೃದುವಾಗಿ ಅಪ್ಪಿ, ಆಮೇಲೆ ನಿನ್ನ ನೆನಪುಗಳ ಜೊತೆ ಬದುಕೋದು ನನ್ನ ಗುರಿ. ನನಗೆ ನೀನು ಬಿಟ್ಟು ಇನ್ನೇನು ಬೇಕಿಲ್ಲ ಸ್ಮೃತಿ ಎಂದಾಗ, ಮತ್ತೆ ನಿಮಗೆ ತಂದೆ ಆಗಬೇಕು ಅನ್ನೋ ಆಸೆ ಇಲ್ವಾ? ನಿಮ್ಮ ಆಸೆ ಆಕಾಂಕ್ಷೆಗಳನ್ನು ಮೀರ್ತೀರಾ ಎಂದವಳ ನೋಡ್ತಾ, ಸ್ಮೃತಿ, ಪ್ರೀತಿ ಅಂದರೆ ಏನು ಅನ್ಕೊಂಡಿದ್ಯಾ? ಪ್ರೀತಿಗೆ ಪ್ರೀತಿಸಿದವರ ಜೊತೆಗೆ ಬದುಕಬೇಕು ಅನ್ನೋ ಆಸೆ ಎಷ್ಟಿರುತ್ತೋ ಹಾಗೆ ಅವ್ರ ಜಾಗದಲ್ಲಿ ಬೇರೆಯವರನ್ನ ಊಹಿಸ್ಕೊಳ್ಳೋದು ಅಸಾಧ್ಯವಾಗತ್ತೆ. ಜೊತೆಗೆ ಪ್ರೀತಿಸಿದವರ ನೆನಪಲ್ಲೇ ಬದುಕೋದು ಕಲಿಸುತ್ತೆ. ನಿನ್ನ ಪ್ರೀತಿಸ್ತಿದ್ದೀನಿ ಕಣೆ. ನಿನ್ನ ಜೊತೆಗೆ ನನ್ನ ಪುಟ್ಟ ಸಂಸಾರದ ಕನಸು ಕಂಡಿದ್ದೀನಿ ಕಣೆ. ನಾನು ನೀನು ನಮ್ಮ ಪುಟ್ಟ ಪಾಪು. ಆ ಕನಸನ್ನ ಇನ್ಯಾರ ಜೊತೆಗೂ ಶೇರ್ ಮಾಡ್ಕೊಳ್ಳೋಕೆ ಇಷ್ಟಪಡಲ್ವೇ ಎಂದ. ಆ ಸನ್ನಿವೇಶ ನೋಡ್ತಾ ವಿರಾಜ್ ಅದೇನೋ ಅವನಿಗೆ ತಿಳಿಯದೆ ತನ್ನ ಹೃದಯದ ಮೇಲೆ ಕೈಗಿಟ್ಕೊಂಡ. ತನ್ನಲ್ಲೂ ತಾನು ಪ್ರತಿ ಬಾರಿ ಯಾಕೆ ಸಿರಿ ವಿಚಾರದಲ್ಲೂ ತಾನು ಅವಳ ಜಾಗದಲ್ಲಿ ಬೇರೆಯವರನ್ನ ಊಹಿಸ್ಕೊಳ್ಳೋದಿಲ್ಲ ಅದಕ್ಕೆ ಉತ್ತರ ಸಿಕ್ಕಂತೆ ಆಲೋಚಿಸಿದ. ನನಗೂ ಒಂದು ಆಸೆ ಇದೆ ಶಿವ್ ಎಂದಳು. ಹೇಳಮ್ಮ ಎಂದವನ ಕಣ್ಣಲ್ಲಿ ಕಣ್ಣಿಟ್ಟು, ನಿನ್ ಮಡಿಲ್ ಮೇಲೆ ಪ್ರಾಣ ಬಿಡಬೇಕು ಅಂತ ಎಂದಳು. ಸ್ಮೃತಿ ಎಂದವನ ಕಣ್ಣು ತುಂಬಿ ಬಂತು. ಐ ಲವ್ ಯು ಶಿವ್ ಎಂದಳು. ಐ ಲವ್ ಯು ಕಣೆ ಎಂದವನು ಅವಳನ್ನ ಮಗುವಿನಂತೆ ಮುದ್ದಿಸಲು ಶುರು ಮಾಡಿದ. ಶಿವ್, ಬೇರೆ ಜನ್ಮ ಇದ್ರೆ ನೀನೇ ನನ್ನ ಗಂಡ ಆಗಿ ಸಿಗೋ ಎಂದಳು ಅಳು ನೋಡ್ತಾ. ನೀನು ಉಸಿರು ಬಿಟ್ಟು ಕೂಡಲೇ ನಾನು ಉಳಿಯಲ್ಲ ಕಣೆ ಸ್ಮೃತಿ. ನಿನ್ ಜೊತೆಗೆ ಬಂದ್ಬಿಡ್ತೇನೆ. ಈ ಮಾತನ್ನ ನಾನು ನಿನ್ನೆದ್ರು ಹೇಳಿದ್ರೆ ನೀನ್ ಮಾತು ತಗೊಂಡು ನನ್ನ ಒಂಟಿ ಮಾಡ್ತೀಯ. ಅದಕ್ಕೆ ನಾನು ಹೇಳಲ್ಲ. ಆದ್ರೆ ಇದೇ ಸತ್ಯ ಕಣೆ. ನೀನಿಲ್ಲದ ಪ್ರಪಂಚ ನಂಗೆ ಬೇಡ. ನೀನಿಲ್ಲದ ಬದುಕು ನಂಗೆ ಬೇಡ. ದಿನ ನಿನ್ನ ನೋಡಿದ ಸೂರ್ಯದೇವನ್ನ ನಾನು ನೋಡಬಾರ್ದು. ನೀನಿಲ್ಲದ ಭೂಮಿ ಮೇಲೆ ನಾನು ಜೀವಿಸಬಾರ್ದು. ನಿನ್ನ ಧ್ವನಿ ಕೇಳದೆ ಈ ಕಿವಿಗಳಿಗೆ ಏನು ಕೆಲಸ? ನಿನಗೆ ಉಪಯೋಗವಾಗದ್ಮೇಲೆ ಉಸಿರು ನಂಗೆ ಬೇಡ ಎನ್ಕೊಂಡು ಹೀರೋ ಮನಸ್ಸಲ್ಲೇ ಮಾತಾಡಿಕೊಳ್ಳುವಾಗ ಆ ದೃಶ್ಯ ನೋಡ್ತಿದ್ದ ಲಂಕಾಧಿಪತಿ ಕಣ್ಣಂಚಲ್ಲೂ ನೀರು ಬಂದಿತ್ತು. ತಾನ್ಯಾಕೆ ಸಿರಿನ ದಿನಕ್ಕೊಮ್ಮೆ ನೋಡದೆ ಇರಲಾರೆ, ಅವಳ ಧ್ವನಿ ಕೇಳದೆ ಇರಲಾರೆ, ಅವಳಿಗೇನಾದರೂ ಆದರೆ ಯಾಕಷ್ಟು ಟೆನ್ಷನ್ ಆಗುವೆ, ಅವಳು ಏನೇ ಮಾಡಿದ್ರು ಯಾಕಷ್ಟು ತಾಳ್ಮೆಯಿಂದ ಇರ್ತೀನಿ, ಎಲ್ಲ ಪ್ರಶ್ನೆಗಳಿಗೂ ಅವನ ಹೃದಯ ಈಗ ಉತ್ತರಿಸ್ತಿತ್ತು. ಐ ಲವ್ ಯು ಸ್ಮೃತಿ ಎಂದು ಹೀರೋ ಅವಳನ್ನು ಅಪ್ಪಿದಾಗ ಅವ್ರಿಗೊಂದು ಕರೆ ಬಂತು. ಸ್ಮೃತಿನ ಚೆಕ್ ಮಾಡಿದ ವೈದ್ಯರ ಕರೆ ಅದು. ಹೇಳಿ ಡಾಕ್ಟರ್ ಎಂದ. ಮಿಸ್ಟರ್ ಶಿವ್, ಸಾರಿ ಫಾರ್ ದ ರಾಂಗ್ ಇನ್ಫೋ. ಆ ಕ್ಯಾನ್ಸರ್ ರಿಪೋರ್ಟ್ ಸ್ಮೃತಿ ಎಂ ಅವರದು. ನಿಮ್ಮ ಹೆಂಡತಿ ಸ್ಮೃತಿ ಎಸ್. ನಿಮ್ಮ ಹೆಂಡತಿಗೆ ಥೈರಾಯ್ಡ್ ಇದೆ ಅಷ್ಟೇ. ವಿ ಕ್ಯಾನ್ ಟ್ರೀಟ್. ಸಾರಿ ಅಗೇನ್ ಎಂದು ಕರೆ ತುಂಡು ಮಾಡಿದರು. ಆ ವಿಚಾರ ಕೇಳಿ ಮಡದಿ ಬಳಿಗೆ ಓಡಿ ಬರುವ ಶಿವ್, ಸ್ಮೃತಿ ಯು ಆರ್ ಔಟ್ ಆಫ್ ಡೇಂಜರ್ ಕಣೆ ಎಂದು ಎಲ್ಲವನ್ನೂ ತಿಳಿಸಿದ. ತನಗೆ ಕ್ಯಾನ್ಸರ್ ಇದೆ ಎಂದು ಇಷ್ಟು ಹೊತ್ತು ನೊಂದಿದ್ದ ಅವಳ ಮನಸ್ಸು ತನ್ನ ನೋವಿನಿಂದ ದೂರವಾಗಿತ್ತು. ಶಿವ್ನ ಅಪ್ಪಿದ್ಲು. ಅಂದರೆ ಲೈಫ್ ಲಾಂಗ್ ನಾನು ನಿನ್ನ ಜೊತೆಗಿರ್ಬೋದು ಅಲ್ವಾ ಶಿವ್ ಎಂದಳು. ಹೌದು ಸ್ವೀಟಿ ಎಂದವನು ತಡ ಮಾಡದೆ ಅವಳ ಹಣೆಗೆ ಚುಂಬಿಸಿದ. ಅವ್ರ ಮಾತು ಖುಷಿ ನೋಡ್ತಾ ಲಂಕಾಧಿಪತಿಗೂ ಖುಷಿ ಆಯಿತು. ಎಲ್ಲೋ ಒಂದು ಕ್ಷಣ ಆ ಜಾಗದಲ್ಲಿ ಅವನನ್ನ ಮತ್ತೆ ಮಂಡೋದರಿಯನ್ನ ಭಾವಿಸಿದ್ನೋ ಏನೋ. ಈಗ ಅವಳು ಖುಷಿಯಾಗಿದ್ದು ನೋಡಿ ಈತನ ಮುಖದಲ್ಲೂ ಖುಷಿ ಆವರಿಸಿತ್ತು. ಶಿವ್, ಹಾಗಾದರೆ ನಮ್ಮ ಪುಟ್ಟ ಕುಟುಂಬ ಕಟ್ಕೊಳ್ಬಹುದು ಅಲ್ವಾ ಎಂದಳು. ಹೌದು ಸ್ವೀಟಿ, ನಮ್ಮ ಫ್ಯೂಚರ್ ಪ್ಲಾನ್ ಮುಂದುವರಿಸ್ಬೋದು. ಇಷ್ಟು ದಿನ ಕಂಡ ಕನಸು ನನಸು ಆಗುತ್ತೆ ಎಂದನು. ಆ ಕನಸು ಪದ ಕೇಳಿದ ಕೂಡಲೇ ಲಂಕಾಧಿಪತಿಗೆ ಅವನಿಗೆ ಸಿಹಿ ಕಾಟ ನೀಡುವ ಅವನ ಮಂಡೋದರಿಯ ಬೆಳಗಿನ ಜಾವದ ಕನಸುಗಳು ನೆನಪಾದವು. ಹಾಗೆ ನಸುನಕ್ಕ. ಅವಳ ಮುಖದಲ್ಲಿ ನಗು ತರಿಸಲು, ಮತ್ತೆ ನಾನು ಡ್ಯಾಡಿ ಕೂಡ ಆಗಬಹುದು ಎಂದು ಹೀರೋ ತುಂಟತನ ತೋರುತ್ತಾ ತುಟಿಗೆ ಪುಟ್ಟ ಮುತ್ತಿಟ್ಟ. ಆಕೆ ನಾಚುತ್ತಾ ಶಿವ್
ಎಂದು ಆಗ ತೆಗೆದು ರೆಪ್ಪೆ ಬಾಗಿಸಿದ್ಲು. ಅದನ್ನು ಕಂಡ ಲಂಕಾಧಿಪತಿಗೆ ಅವನ ನಸುನಾಚಿ ನಿಲ್ಲುವ ಮಂಡೋದರಿಯ ಮುಖ ನೆನಪಾಯಿತು. ಅವಳ ನಾಚಿರುವ ಮುಖವನ್ನು ಕಂಡು ಮೈಮರೆತ. ಹಾಗೆ ಅವರ ಮೊದಲ ಮುತ್ತು ನೆನೆದು ಆ ಕ್ಷಣ ಅವಳು ಅವಾಕ್ಕಾಗಿ ನೋಡ್ತಿದ್ದ ದೃಶ್ಯ ನೆನೆದು ನಕ್ಕನು. ಮುಹೂರ್ತವತ್ತೋಕಿನ ಆಪ್ಷೆಟ್ ಎಂದ ಆ ಹೀರೋ. ನಸುನಾಚಿ ಒಪ್ಪಿಗೆ ಸೂಚಿಸಿ ತಲೆ ಬಾಗಿಸಿದವಳನ್ನು ಮೆತ್ತಗೆ ಹೊತ್ತು, ಹಾಗಾದರೆ ಈಗ ನಮ್ಮ ಹೊಸ ಕಥೆಯ ಶುರು ಮಾಡೋಣವಾ ಎನ್ನುತ್ತಾ ತಮ್ಮ ಸಂಸಾರದ ಮುನ್ನುಡಿ ಬರೆಯಲು ತಮ್ಮ ರೂಮ್ ಸೇರಿತ್ತು ಆ ಜೋಡಿ. ಸಿನಿಮಾ ಮುಗ್ದಿತ್ತು. ಆದರೆ ಕ್ಲೈಮ್ಯಾಕ್ಸ್ ನೋಡಿ ಲಂಕಾಧಿಪತಿಯ ನಗು ಹೊಸ ಕತೆ ಶುರುವಾಗುವ ಸೂಚನೆ ನೀಡಿತ್ತು. ಇದು ಲಂಕಾಧಿಪತಿ ಕನಸಲ್ಲಿ ತನ್ನ ಮಂಡೋದರಿಯನ್ನು ಹಾಫ್ ಶರ್ಟ್ ಎನ್ನೋದು ನೆನೆದು ಹಾಫ್ ಶರ್ಟ್ ಎಂದು ಮೆತ್ತಗೆ ಹೇಳ್ಕೊಂಡ. ಅವನ ಹೃದಯ ಈಗ ಯಥಾಸ್ಥಿತಿಗೆ ಮರಳಿತು. ಅವನ ಬಹುತೇಕ ಪ್ರಶ್ನೆಗೆ ಉತ್ತರ ಸಿಕ್ಕಿತ್ತು. ಮುಂದೆ ಲಂಕಾಧಿಪತಿಗೆ ಸದ್ಯಕ್ಕೆ ತನಗಾಗಿರೋದು ಪ್ರೀತಿ ಅಂತ ಅರ್ಥವಾಗಿರುತ್ತೆ ಅಂತೀರ. ಮುಂದಿನ ಸಂಚಿಕೆಯಲ್ಲಿ, ಅಕ್ಕ ಅಲ್ಲಿ ಮಮ್ಮಿ ಟ್ರಯಲ್ ರೂಮ್ನಲ್ಲಿ ಲಾಕ್ ಆಗಿದ್ದಾರೆ, ಡೋರ್ ತೆಗಿಯೋಕೆ ಬನ್ನಿ ಅಕ್ಕ ಎಂದ ಮಗುವಿನ ಮಾತು ಕೇಳಿ ಬಾಗಿಲು ತೆರೆಯಲು ಬಂದಿದ್ಲು ಸಿರಿ. ಆದರೆ ಡೋರ್ ಲಾಕ್ ಆಗದೇ ಇದ್ದದ್ದು ನೋಡಿ, ಇಲ್ಲಿ ಡೋರ್ ಲಾಕ್ ಆಗಿಲ್ಲ ಎಂದು ಮಕ್ಕಳ ಕಡೆ ನೋಡ್ತಾ ಹೇಳುವಾಗಲೇ ಅವಳ ಕೈ ಹಿಡಿದು ಯಾರೋ ಬಾಗ್ಲಾಕೊಂಡ್ರು ಒಳಗಿಂದ. ಮುಂದೆ ಸಿಗುವ. ಥ್ಯಾಂಕ್ ಯು. ಶೇರ್ ಕಮೆಂಟ್ ಮಾಡೋದು ಮರೆಯದಿರಿ.